ಶರಣ ಬಸಪ್ಪನವ್ರು ಕೊಟ್ಟಿದ್ದು ಒಂದು ಕಾರ್ಯಕ್ಕ ಏನ್ರಿ ನೋಡಿ, ಕಾರ್ಯಕ್ನಾಗ ಎಷ್ಟು ತಾಕತ್ತದ. ಎಂದು ಶರಣ ಬಸಪ್ಪಗೆ ಒಂದು ಹೊತ್ತು ಒಂದು 4 ಕುಂತಿರ್ತಾವ. ನಿಮ್ಮ ಹೇಳಿನಲ್ಲಿ ಊರಿರ್ತಾವ್ರಿ, ಕಟ್ಟಿ ಕಂಪ್ನಿ ಸಣ್ಣ ಕುಂತಿದ್ದು. ಅವ್ರು ಅಂದ್ರತ್ತ 1000 ಕೊಟ್ರೆ ಗಂಡಸ ಮಗನ ಕೊಡ್ತಾನತ್ತ, 500 ಕೊಟ್ರೆ ಒಂದು ಹೆಣ್ಣು ಕೊಡ್ತಾನತ್ತ. ಈ ಮಗನ ಮಕ್ಕಳು ಫ್ಯಾಕ್ಟ್ರಿ ಇಟ್ಟ ನನ್ನ ಒಂದು. ಈ ಟೀಕಾಕೋರ್ ಮಂದಿ ಇರ್ತದಲ್ರಿ, ಇದು ಯಾರು ಶರಣರಿಗೆ ಬಿಟ್ಟಿಲ್ಲ, ಸಂತರಿಗೆ ಬಿಟ್ಟಿಲ್ಲ, ಮಹಾತ್ಮರಿಗೆ ಬಿಟ್ಟಿಲ್ಲ ಅಂತ 12ನೇ ಶತಮಾನದೊಳಗೆ ಅಂದ್ರೆ ಜಗಜ್ಯೋತಿ ಅನ್ನಿಸ್ಕೊಂಡು ಬಸವಣ್ಣಿಗೆ ಬಿಟ್ಟಿಲ್ಲ ತಂದಾಗ ಏನ್ರಿ ನಿಮ್ಮಂಥವ್ರು ಪಾಡೇನು ಅವೆಲ್ಲ ಕಡೆ ಇರವೆ. ಏನು ಮಾಡ್ತಾವ? 1000 ಕೊಟ್ರೆ ಗಂಡಸ ಮಗನ ಕೊಡ್ತಾನತ್ತ, 500 ಕೊಟ್ರೆ ಹೆಣ್ಣು ಕೊಡ್ತಾನತ್ತ. ಇವನು ಮಕ್ಕಳು ಫ್ಯಾಕ್ಟ್ರಿ ಇಟ್ಟ ನಾನು ಒಂದು ಹೊತ್ತು ಅಂದು ಏನು ಮಾಡ್ಯಾವ. ಈಸು 4 ಮಾತಾಡ್ಕೊಂಡು ಅವ್ನು 4ರದ್ರಾಗೆ ಒಂದು ತೆಳ್ಳಗ ಬೆಳ್ಳಗಿತ್ತದ. ಒಂದು ಹುಡುಗ ಒಂದು ತೆಳ್ಳಗ ಬೆಳ್ಳಗ ಇತ್ತು. ನೋಡ ನಿಮ್ಮ ಮಗ ಹೆಂಗೆ ಮಕ್ಕಳು ಕೊಡ್ತಾನೆ, ಕೂಡ್ಲೆ ಎತ್ತಿಕೊಂಡು ಪರೀಕ್ಷೆ ಮಾಡಿದ್ರೆ ಶರಣಪ್ಪಗೆ ಎತ್ತಿಕೊಂಡು ಯಾವಾಗ ಇದಕ್ಕೆ ಏನು ಮಾಡ್ಯಾರ, ಒಂದಕ್ಕೆ ಅದು ಸೀರೆ ಉಡಿಸ್ಯಾರ ಚಂದಾಗಿ. ಅದೇನು ಇನ್ನೂ ಮಕ್ಕದ ಮೇಲೆ ಮೀಸಿ ಬಂದಿದ್ದಿಲ್ಲ, ಅದಕ್ಕೆ ಏನು ಮಾಡ್ಯಾವ, ಸೀರೆ ಉಡಿಸ್ಯಾವ. ಸೀರೆ ಗಿರಿ ಉಡಿಸಿ ಕುಂಕುಮ ಹಚ್ಚಿ ಹಿಂಗೆಲ್ಲ ಅಗದಿ ಟಿಪ್ ಟಾಪ್ ಹೆಣ್ಮಕ್ಳು ತಯಾರು ಮಾಡ್ದಂಗೆ ಮಾಡ್ಯಾವ. ಮಾಡಿ ಒಂದಕ್ಕಿದ್ರೆ ಅಗದಿ ರುಮಾಲಿಗೆ ಮೇಲೆ ಸುತ್ತಿ ಏನ್ರಿ, ಒಂದಕ್ಕಿದ್ರೆ ರುಮಾಲಿಗೆ ಮೇಲೆ ಸುತ್ತಿ ಅಗದಿ ಹಿಂಗೆ ಗಂಡ ಹೆಂಡತಿ ಮಾಡ್ದಂಗೆ ಮಾಡ್ಯಾರ. ಮಾಡಿ 4 ಕೂಡ ಒಂದು 500 ರೂಪಾಯಿ ಕೊಟ್ಟವ. ತೊಗೊಂಡೋಗಿ ಮಕ್ಳಿಗೆ ಕೇಳಿಬ, ಮಗ ಮಕ್ಕಳನ್ನ ಕೊಡ್ತಾನೆ ಶರಣಪ್ಪ ಮಕ್ಳು. ಇವ್ರದ್ದು ಎಲ್ಲ ನಾಟಕ ಅದ್ರಿ. ಸುಮ್ಮನೆ ರೊಕ್ಕ ಗಳಿಸಕ್ಕೆ ಒಂದು ಐಡಿಯಾ ಮಾಡ್ತಾರೆ ಮಕ್ಳು ಹತ್ತಿಕೊಂಡು ಹಿಂಗೆಲ್ಲ ಟೀಕೆ ಮಾಡೋವಿರ್ತಾವೆ ನೋಡ್ರಿ ಯಾರದ್ರ ಬಗ್ಗೆ. ಯಾವಾಗ ಇವು ಅಡ್ಡಕ್ಕೂ ಕಳಿಸ್ಯಾರ, ಇವು ಅಡ್ಡ ಕೂಡಿ ವಾದು ಹೋಗಿ ಅದು ಶರಣ ಬಸಪ್ಪ ನಮಸ್ಕಾರ ಮಾಡಿದ್ರು. ಕುಂತು ಯಾಕಪ್ಪ ಆರಾಮಿದೆ? ಹ್ಞೂ ರೀಪ್ಪ ಆರಾಮಿದೆ. ನೀನವಾ ಅಂದ ಶರಣ ಬಸಪ್ಪ. ಅದೇನೇ ಸೀರೆ ಉಟ್ಕೊಂಡು ಹೋಗಿತ್ತಲ್ಲ ಹುಡುಗ, ಅದಕ್ಕೆ ನೀನವ ಅಂದ. ನಾನು ಆರಾಮಿದ್ದೀನಿ ರೀಪ್ಪ. ಹ್ಯಾಂಗೇನು ಬಂದ್ರಿ ಅಂದು. ಅವಾಗಂದು ಹ್ಯಾಂಗೇನು ಬಂದ್ರಿ ಅಂದ ಕೂಡ ಅವಾಗ ಅಂದ ಇವ್ರು ಹೇಳಿದ್ರು, ನೀವೇನೋ 1000 ಕೊಟ್ರೆ ಗಂಡಸ ಮಗನ ಕೊಡ್ತಿರತ್ರಿ, 500 ಕೊಟ್ರೆ ಹೆಣ್ಣು ಕೊಡ್ತಿರತ್ತ. ಅದಕ್ಕೆ ನಮ್ಮಲ್ಲಿ ರೊಕ್ಕ ಇಲ್ಲರಿಪ್ಪ, 500 ಯಾವ ನಮಗೊಂದು ಹೆಣ್ಣು ಕೊಡ್ರಿ ಅಂದು. ಆಯ್ತು ರೊಕ್ಕ ತಂದಿದ್ದೀನವ? ಹ್ಞೂನಪ್ಪ ತಂದೀನಿ. ಆಯ್ತು ಇಲ್ಲಿ ಜೋಳಿಗೆಗೆ ಹಾಕವ ಅಂದ ಶರಣಪ್ಪ. ಅಂದ ಕೂಡ 500 ರೂಪಾಯಿ ಜೋಳಿಗೆಗೆ ಹಾಕ. ಯಾವಾಗಿಂದ 500 ರೂಪಾಯಿ ಜೋಳಿಗೆ ಹಾಕನ, ಅದೇ ಜೋಳಿಗೆಗೆ ಅಂದ ಕೈ ಹಾಕಿ ಒಂದು ಕಾರ್ಯಕ್ಕೆ ಅದೇನು ಸೀರೆ ಉಟ್ಕೊಂಡು ಬಂದಿತ್ತಲ್ಲ ಅದ್ರ ಉಡ್ಯಾಕೆ ಕೊಟ್ಕೊಂಡು ಈ ಮಗನಿಗೇನು ಗೊತ್ತಾ ಏನ್ರಿ, ಅದು ಅವನ ಮುಂದೆ ಕೂತು ಕರ ತಿತ್ತಿದು ಕಾರ್ಯಕ್ಕೆ. ಯಾವಾಗ ಅವನ ಮುಂದೆ ಕೂತು ಕರ ತಿಂದ ಯಪ್ಪ ನಾವು ಬರ್ತೀವಪ್ಪ, ಆಯ್ತವ ಹೋಯ್ ಬಾ ಒಳ್ಳೇದಾಕತ್ತು, ನಮಗೆ ವರ್ಷ ತುಂಬಿದ್ರೆ ಹಾಕೋದಿಲ್ಲಪ್ಪ ಹಾಕವ್ವ. ಹಂಗೆ ಶಿವನ ಮಾತು ಸುಳ್ಳು ಆಗಂಗಿಲ್ಲ. ನಿನ್ನ ಮಗ ಹಾಕತ್ತೆ ಹೋಗಿ, ಮಗಳ ಹಾಕತ್ತೆ ಹೋಗಿ ಕಳಿಸ್ಕೊಟ್ರು. ಇವ ಶರಣ ಬಸಪ್ಪನ ಮನೆಯಿಂದ ಹೊರಗೆ ಬರೋದಕ್ಕೆ ಸೀರೆ ಕಳ್ಕೋತ ಬತ್ತಿದು. ಯಾವಾಗಿಂದ ಸೀರೆ ಕಳ್ಕೋತ ಬಂದ ಬರೋದ್ರಾಗ ಇವ್ರು ಕಳಿಸಿದ್ದು ಕೂತಿದ್ವಲ್ಲ ಇವು. ಯಾಕೆ ಹೋಗಿ ಏನಾಯ್ತು, ಏನ ಹೆಣ್ಣಿನೇನು ಗಂಡಿನೇನದು ತಿಳ್ಕೊಳಕ್ಕಾಗಿಲ್ಲ. ಈ ಮಗನ ಮಕ್ಕಳು ಕೊಡ್ತಾನ್ರಿ. ಇವೆಲ್ಲ ಸುಮ್ಮನೆ ನಾಟಕ ಮಾಡ್ತಾವ ತಂದು ಏನ್ರಿ ತಮಾಷೆ ಮಾಡ್ಕೋತ ಒಂದು ತಿಂಗಳು ಕಳೆದು ಏನ್ರಿ ಬೈಕೋತ ಮಾಡ್ಕೋತ 1 ತಿಂಗಳು 2 ತಿಂಗಳು ಮಾತಾಡೋದು. ಯಾವಾಗಿಂದ ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು. 3 ತಿಂಗಳಾದ ಕೂಡ ಹೇಳ್ತೇನೆ ನಿಮಗೆ ಮಮ್ಮಿ ಅತ್ತಿದು. ಅವ್ರು ಹೋಗ ಯಾಕ ತಮ್ಮ ನನಗೆ ಮಾವಿನಕಾಯಿ ತಿನ್ನಂಗಾಗ್ಯದ ಮಮ್ಮಿ. ಏನ್ರಿ ಇದು ಹುಂಚಿಕಾಯಿ ತಿನ್ನಂಗಾಗ್ಯದ ಅಲ್ಲಕತ್ತು. ಅವ್ರು ಜೋಳ ಆಸನ ಮಾಡಾಗಂದ ಮುಂದೆ ಕೂತ್ಕೊಂಡು ಮಣ್ಣು ತಿಲ್ಲಕತ್ತು. ಎರೆಮಣ್ಣು ಇರ್ತದಲ್ಲ ಹೊಲ್ದಾನ ಮಣ್ಣು ತಿತ್ತೀರಿ ಇಲ್ಲೇ ಅವು. ಹಾಂ ತಿತ್ತೀರಿ, ಅದಕ್ಕೆ ನಮ್ಮಂತ ಹಿಂಗೆ ಕರ್ರಾಗ ಹುಟ್ಟ್ಯಾವ ಎರೆಮಣ್ಣು ತಿಂದು. ಹಾಂ ನೋಡಿರಲಿಲ್ಲ ಪಾಪ ಇದು ಇದ್ರ ಮಣ್ಣು ತಿನ್ನಕತ್ತು. 4 ತಿಂಗಳಾಯ್ತು, 5 ತಿಂಗಳಾಯ್ತು. ನೋಡ್ರಿ ಜಗತ್ತಿನಾಗ ಎಲ್ಲನೇ ಮುಚ್ಚಿಟ್ಕೊಳಕ್ಕೆ ಬರ್ತದೆ. ಕಳತನ ಮಾಡಿದ್ರೆ ಮುಚ್ಚಿಡ್ಬೋದು, ಸುಳ್ಳು ಹೇಳಿದ್ರೆ ಮುಚ್ಚಿಡ್ಬೋದು. ಇದು ಹೆಂಗೆ ಮುಚ್ಚಿಡ್ತೀರಿ? ಯಾವಾಗಂದು 5 ತಿಂಗಳಾಯ್ತು. ಅವ್ರವ್ವ ಅಂತಾಳ, ರೀ ನೋಡ್ರಿ ನಮ್ಮಲ್ಲೇ ಹೊಟ್ಟೆ ಬಿಡ್ಲಕತ್ತಾನ, ಟುಮಕ್ ಕಾಲಕತ್ತಾನ ತಾಕಿ. ಈ ಮಗ ಅದಕ್ಕೆ ಟುಮಕ್ ಕಾಲಕತ್ತಾನ ಆಕೆಗೇನು ಗೊತ್ತ? ಆಕೆ ಏನು ತಿಳಿದಾಳ, ನನ್ನ ಮಗನೇ ಹೊಟ್ಟೆ ಬಿಡ್ಲಕತ್ತಾನ ತಿಕ್ಕಿ. ನೋಡ್ರಿ ನನ್ನ ಮಗ ಹೊಟ್ಟೆ ಬಿಡಕತ್ತಾನ, ಟುಮಕ್ ಕಾಲಕತ್ತಾನಂದು. 6 ತಿಂಗಳಾಯ್ತು, 7 ತಿಂಗಳಾಯ್ತು. ದಿನಕ್ಕೆ ಅಂದ್ರೆ ಹೆಚ್ಚಿಗೆ ಆಗೋದಿಲ್ರಿ. ಇದು ಮೊದಲಿದ್ರೆ ಒಂದೇ ಕೈ ಬೀಸ್ತಿತ್ತು ಹಿಂಗೆ ಮನ್ಯಾಗ. ಇದು ಮುಂದೆ 2 ಕೈ ಬೀಸಕ 7 ತಿಂಗಳಾದ ಕೂಡ ಅವ್ರವ್ವ ಅಂದ್ಲು, ತಮ್ಮ ನೀ ಯಾಕೋ ದಿನಕ್ಕೆ ಬ್ಯಾರೇನೇ ಹಾಲಾಕತ್ತಿದ್ರು, ನಿನಗೆ ಏನಾರಾಗ್ಯದ ಹೇಳು. ಏನೂ ಇಲ್ಲವ ನಾವು ಹಂಗೆ ತಿರುಗಾಡ 2 ಕೈ ಬೀಸಕತ್ತ. 8 ತಿಂಗಳಾಯ್ತು, 9 ತಿಂಗಳಾಯ್ತು. ಮತ್ತವ್ರವ್ವ ಅನ್ನಕ್ಕೆ ಯಾಕೋ ನೀ ಬ್ಯಾರೇನೆ ಕಾಣಕತ್ತಿದಿ ಅಂತಾರಿಲ್ರಿ. ಯಾಕವಿಲ್ಲ ಗರ್ಭಿಣಿ ಆಗಿರ್ತಕ್ಕಂಥ ಹೆಣ್ಮಕ್ಳದು ಲಕ್ಷಣಗಳೇ ಬೇರೆ ಆಗಿಬಿಡ್ತಾವೆ ನೋಡ್ರಿಲ್ಲ ಏನ್ರಿ. ಬಣ್ಣವು ಬದಲಾಗಿದೆ, ಚಿನ್ನದ ಕಳೆ ತುಂಬಿದೆ, ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ. ಇಲ್ಲೆಲ್ಲ ಕಣ್ಣಿಗೆ ಅಂದ ಕಪ್ಪಾಕವತ್ತ ಹೌದ್ರಿ. ಹಂಗೆ ಇವನು ಬ್ಯಾರೇನೇ ಆಲಕತ್ತಾನ. ಅವ್ರವ್ವ ಅಂತಾಳೆ, ಯಾಕೆ ಹೋತಮ್ಮ ನೀ ಯಾಕೋ ಬ್ಯಾರೇನೇ ಆಲಕತ್ತಿ? ಏನೇ ಇಲ್ಲ ಅವ್ವ ಅಂದ.
ಯಾವಾಗ 9 ತಿಂಗಳು ತುಂಬಿ 9 ದಿವಸ ಆಯಿತು, ಒಂದು ಸವನ ಚೀರ್ಲಕತ್ತು, ಹೊಟ್ಟೆ ಕಡ್ಲಕತ್ತದ ಏನ್ರಿ, ಒದ್ದಾಡ್ಲಕತ್ತು, ಮಮ್ಮಿ ಅತ್ತು ಮರೆ ಮುಜೆ ಬಚಾವ್ ಬಚಾವ್ ಅಲ್ಲಕತ್ತು ಏನ್ರಿ. ಯಾವಾಗಿಂದ ಒಂದು ಸವನಿಂದ ಒದ್ದಾಡಕತ್ತು, ಏಯ್ತಮ್ಮ ಕರ್ಕೊಯವ್ವ ಏನ್ರಿ. ಒಂದು ಸವನ ಚೀರ್ಲಕತ್ತ, ಒಂದು ಸವನ ಒದ್ದಾಡಕತ್ತ ಏನ್ರಿ. ನಾನು ಉಳಿಸು ಹತ್ತುಕೊಂಡು ಒದ್ದಾಡತ್ತ. ಈಗಾರ ಹೇಳತ್ತಮ್ಮ ಯಾಕೆ ಹಿಂಗೆ ಆಲಕತ್ತದ, ನಿನಗೇನಾಗ್ಯದ ಹೇಳರಿ ಹೇಳತ್ತುಕೊಂಡು. ಯಾವಾಗ ಹೇಳ್ದ, ಇಲ್ಲವ ನನಗೆ ಹಿಂಗೆ ಇಷ್ಟು ಮಂದಿ ಕೂಡಿ ನನಗೆಂದ ಅಲ್ಲಿ ಶರಣಬಸಪ್ಪನ ಬಳಿ ಕಳಿಸ್ಕೊಟ್ಟಿದ್ರು ಕಾರ್ಯಕ್ಕೆ ಅಂದ. ಅವನು ಶರಣಬಸಪ್ಪ ಕಾರ್ಯಕ್ಕೆ ಕೊಟ್ಟ, ಅದನ್ನು ತಿಂದಾಗ ನಿಂದು ಹಿಂಗೆ ಆಲಕತ್ತದ ಅಂದ. ನಿನ್ನ ಬಾಯ ಮಣ್ಣು ನಿನ್ನ ಕುಣ್ಯಾಕ ಕುಂದ್ರಿಸಿ ಮ್ಯಾರ ಮುರ್ಲಂಗಿ ಊರ್ಲಿ ಏನ್ರಿ. ಹೆಣ್ಮಕ್ಳು ಬೈತಾರಿಲ್ಲ, ನಿನ್ನ ಕುಣ್ಯಾಕ ಕುಂದ್ರಿಸಿ ಅದನ್ನು ನವಣಿ ಬೀತಲಿ ಹಿಂಗೆಲ್ಲ ಬೈಕೋತ ಅದಕ್ಕೆ ಏನು ಮಾಡೋದು, ಮೈ ಮ್ಯಾಗದ ಕಂಬಳಿ ಮುಚ್ಕೊಂಡು ಯಾವಾಗ ಅದಕ್ಕೆ ತೊಗೊಂಡು ಶರಣಬಸಪ್ಪನ ಬಳಿ ಬಂದು ಅಂದ್ರೆ ಶರಣಬಸಪ್ಪಂದು, ಯಪ್ಪ ನನ್ನ ಮಗ ತಪ್ಪು ಮಾಡ್ಯದ, ನನ್ನ ಮಗ ಅಪರಾಧ ಮಾಡ್ಯದ, ಏನಾರೆ ಮಾಡು ನನ್ನ ಮಗ ಮಾಡಿದ್ದಿಂದ ಹೊಟ್ಟೆಗೆ ಹಾಕೋಯಪ್ಪ, ನನ್ನ ಮಗ ತಪ್ಪು ಮಾಡ್ಯದ ತಿಳ್ಕೊಂಡೊಂದು ಪಾಪ ಹೆಣ್ಮಗಳು ಮಗನ ಸಲುವಾಗಿ ಶರಣಬಸಪ್ಪನ ಕಾಲ ಮೇಲೆ ಬಿದ್ದು ಒದ್ದಾಡಿ ಹಳ್ಳಿಕತ್ತು ಏನ್ರಿ. ಯಾವಾಗಿಂದ ಒಂದು ಸವನಿಂದ ಒದ್ದಾಡಿಂದ ಹಳ್ಳಕತ್ತು, ಅವಾಗಿಂದ ಶರಣಬಸಪ್ಪ ಏನು ಮಾಡ್ದೆ, ಅಳಬೇಡ ತಿಳ್ಕೊಂಡು ಮತ್ತು ಜೋಳಿಗೆಗಂದ ಕೈ ಹಾಕಿ ಒಂದು 500 ರೂಪಾಯಿ ಕೊಟ್ಟ, ಮತ್ತು ತಿರುಗಿ ಆ ಹುಡುಗನ ಕೈಯಾಗಂದ 500 ರೂಪಾಯಿ ಕೊಟ್ಟ. ಕ್ಷಣ ಮಾತ್ರದೊಳಗೆ 9 ತಿಂಗಳು ತುಂಬಿರ್ತಕ್ಕಂಥ ಗರ್ಭ ಕರಿಗೆ ಹೋಗಿಬಿಡುತ್ತೆ ಏಕಾಲಕ್ಕೆ ಏನ್ರಿ. ಏಕಾಲಕ್ಕೆ ಅಂದ ಕರೆಗೆ ಹೋಯ್ತು. ಶರಣಬಸಪ್ಪ ಅಂದ ಏನ್ರಿ, ಹಿಂಗೆ ಮಹಾತ್ಮರನ್ನ ಶರಣರನ್ನ ಸಂತರನ್ನ ಕಾಡಿಸಿ ನೋಡಬಾರ್ದು, ಪೀಡಿಸಿ ನೋಡಬಾರ್ದು, ಪರೀಕ್ಷೆ ಮಾಡಬಾರ್ದು. ಅದಕ್ಕಾಗಿನೇ ಬಸವಣ್ಣ ಹೇಳ್ದ, ಒಂದು ವೇಳೆ ನಾವು ಶರಣರನ್ನ ಸಂತರನ್ನ ಕಾಡಿ ನೋಡ್ತೀವಿ ಎತ್ತಿಕೊಂಡಂದ್ರ ಏನ್ರಿ, ಅವರನ್ನು ಪರೀಕ್ಷೆ ಮಾಡಿ ಅಂದ ನೋಡ್ತೀವಿ ಎತ್ತಿಕೊಂಡಂದ್ರ ಅವಾಗಿಂದ ಏನಾಯ್ತಾನ ಬಸವಣ್ಣ, ಉರಿವ ಕೊಳ್ಳಿಯ ತೆಗೆದುಕೊಂಡು ಮಂಡೆ ಸಿಕ್ಕು ಬಿಡಿಸಿಕೊಂಡಂತೆ. ನೋಡ ಎಷ್ಟು ಚಂದ ಹೇಳ್ತಾನ, ಉರಿವ ಕೊಳ್ಳಿಯ ತೆಗೆದುಕೊಂಡು ಮಂಡೆ ಸಿಕ್ಕು ಬಿಡಿಸಿಕೊಂಡಂತೆ, ಹರಿವ ಹಾವನ್ನು ತೆಗೆದುಕೊಂಡು ಕೆನ್ನೆ ತುರಿಸಿಕೊಂಡಂತೆ, ಹುಲಿಯ ಮೀಸೆ ಹಿಡಿದು ಉಯ್ಯಾಲೆಯಾಡಿದಂತೆ, ಕೂಡಲ ಸಂಗನ ಶರಣರ ಜೊತೆ ಒಳಗ ಮರೆತು ಸರಸವಾಡಿದರೆ ಸುಣ್ಣದ ಹರಳು ಉಡಿಯಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಅಂತ ನೋಡಿ ಎಷ್ಟು ಚಂದ ಹೇಳ್ತಾರ ಏನ್ರಿ. ಶರಣರನ್ನ ಸಂತರನ್ನ ಕಾಡಿ ನೋಡಬಾರ್ದು, ಮಹಾತ್ಮರನ್ನ ಪರೀಕ್ಷೆ ಮಾಡಬಾರ್ದು. ಏನಕ್ಕದತ್ತ, ಇದು ನಾ ಹೇಳಿರ್ತಕ್ಕಂಥ ಮಾತಲ್ಲ, ಬಸವಣ್ಣವರಿಂದ ಹೇಳ್ತಾರೆ. ಉರಿವ ಕೊಳ್ಳಿಯ ತೆಗೆದುಕೊಂಡು ಮಂಡೆ ಸಿಕ್ಕು ಬಿಡಿಸಿಕೊಂಡಂತೆ. ಯಾವುದೋ ಒಬ್ಬ ಹೆಣ್ಮಗಳಿಗೆ ಕೂದಲು ಗಂಟು ಬಿದ್ದಿದ್ವತ್ತು, ಭಾಳ ದಿವಸಗಳೇ ತಲೆ ತೊಗೊಂಡಿಲ್ಲನ ಏನ್ರಿ, ಕೂದಲು ಗಂಟು ಬಿದ್ದಿದ್ವತ್ತು. ಪಾಪ ಕೂದಲು ಗಂಟು ಬಿದ್ದರೆ ಏನು ಮಾಡ್ಬೇಕ್ರಿ, ಹಿಂಗೆ ಬರೋರನ್ನ ಹೋಗೋರು ನೋಡ್ಕೋತ ಕುಂದ್ರದು. ಕೂದಲು ಗಂಟು ಬಿದ್ದರೆ ಏನು ಮಾಡ್ತೀರಿ ನೀವು ಮನ್ಯಾಗ? ಚಂದ ಈಗಿನ ಕಾಲ ಬಂದಾಗೇನ್ರಿ ಬೇಕಾದಂಥ ಶ್ಯಾಂಪುಗಳು ಬಂದಾವಿಲ್ಲ, ಕ್ಲಿನಿಕ್ ಪ್ಲಸ್ ಅದ, ಚಿಕ್ಕ ಶ್ಯಾಂಪು ಅದ, ಡವ್ ಶ್ಯಾಂಪು ಅವ, ಮನಾರು ಬಂದಾವಲ್ಲ. ಯಾವಾಗ ಮನಾರು ಶ್ಯಾಂಪುಗಳು ಬಂದಾವ, ಸಾವಕಾಶ ಅಂದ ಶ್ಯಾಂಪು ಅಂತ ತಲೆಗೆ ಹಚ್ಕೊಂಡು ಏನ್ರಿ ಚಂದ ಸ್ವಚ್ಛಗೆ ತೊಳ್ಕೊಂಡು ಕೂದಲಿಗೆ ಅಂದ ಎಣ್ಣೆ ಹಚ್ಕೊಂಡು ಉದ್ದುದನ್ನು ಹಲ್ಲು ತೊಗೊಂಡು ಇದು ಅದೇನಂತಾರೆ ಹಣಿಗೆ ಉದ್ದುದ್ದಿದ್ದಿಂದ ಹಲ್ಲಿದ್ದಿದ್ದು ಹಣಿಗೆ ತೊಗೊಂಡು ಸಾವಕಾಶ ಹಿಕ್ಕೊಂಡ್ರಂತ ಗಂಟು ಬಿಡ್ತಾವಿಲ್ರಿ. ಅಲ್ಲಿ ಒಬ್ಬಕ್ಕೆ ಏನಲ್ಲತ್ತ, ಅಯ್ಯೋ ಅಟ್ಟಾರು ಹೈರಾಣ ಆಗ್ಬೇಕಂತ ಒಲೆಗಿನ ಉರ್ಗಡ್ಡಿಗೆ ತೊಗೊಂಡು ಹಿಂಗೆ ಮಾಡ್ಕೊಂಡು ಒಲೆಗಿನ ಉರ್ಗಡ್ಡಿಗೆ ತೊಗೊಂಡು ತಿಕ್ಕೊಂಡ್ರಂದ ಅದೇನು ಗಂಟು ಬಿಡ್ತದನದು, ತಲೆ ಬುರುಕಿ ಉಸ್ತವು ಅಲ್ರಿ. ಚಂದಾಗಿಂದ ದೊಡ್ಡ ಹಣಿಗೆ ತೊಗೊಂಡು ಸಿರಂದ ಹಿಂಗೆ ಹಿಕ್ಕೊಂಡ್ರಂದ ಕೂದಲು ಗಂಟು ಬಿಡ್ತಾವಿಲ್ಲ. ಹಾಗೆ ನಾಯಾ ಕಟ್ಟು ಹೈರಾಣ ಆಗ್ತಾರೆ, ಉರ್ಗಡ್ಡಿ ತೊಗೊಂಡು ಹಿಂಗೆ ಮಾಡ್ಕೊಂಡು. ಬರೀ ಕೂದಲು ಸುಡೋದಲ್ಲ, ತಲೆ ಸದಕ್ಕೆ ಸುಟ್ಟೋಗಿದೆ. ಯಾವಾಗಿಂದ ಇದನ್ನು ಬಸವಣ್ಣವರಿಂದ ಹೇಳ್ತಾರೆ. ಮುಂದೊಂದು ಮಾತು ಹೇಳ್ತಾರ, ಹರಿವ ಹಾವನ್ನು ತೆಗೆದುಕೊಂಡು ಕೆನ್ನೆ ತುರಿಸಿಕೊಂಡಂತೆ. ಅಲ್ರಿ ದಾರಿ ಹಿಡ್ಕೊಂಡು ಹೊಂಟಾಳ, ಗಲ್ಲ ತಿಂಡಿ ಕೊಟ್ರೆ 5 ಬಟ್ಟೆ ಕೊಟ್ಟಾನ. ನಿಲ್ ಪರಮಾತ್ಮ ಏನ್ರಿ 5 ಬಟ್ಟೆ ಕೊಟ್ಟಾನ, ಅದು ಕೊಡ್ಲಿ ಹಂಗೆ ಉಗುರ್ನು ಕೊಟ್ಟಾನ. ಹಿಂಗೆ ತುರಿಸ್ಕೊಂಡ್ರೆ ಕೆಲಸ ಬಗೆರ್ದೈತಿ. ನಾ ಯಾಕೆ ನನ್ನ ಕೈಲಿ ತುರಿಸ್ಕೊಳತ್ತೆ, ಒಂದು ಹೋಗೋದು ಹಿಡ್ಕೊಂಡು ಹೆಂಗೆ ಮಾಡೋದು, ಅದು ಕತ್ತಲಾರ್ದು ಬಿಟ್ಟಿತ್ರೆ ಎಷ್ಟು ಮಳ್ಳು ಬಂದಿರಿ. ಅದ ಚಲೋ ನಾಗರ ಕೈಲಿ ತುರ್ಸ್ಕೊಂಡು ಮುಗಿತಿದ್ದಿಲ್ಲ, ನಾಗರ ಹಿಡ್ಕೊಂಡು ಅದು ಸೊಂಡಿ ಕತ್ತಲಾರ್ದು ಬಿಟ್ಟಿತ್ತು. ಊರಾಗ ನಾಗರ ಪಂಚಮಿ ಹಬ್ಬಕ್ಕೆ ಬಂದಾಳ. ನಿಮ್ಮ ಕಡೆ ಎಲ್ಲ ಜೋಕಾಲಿ ಅದು ಎಲ್ಲಿ ಆಡ್ತೀರಿ? ಎಲ್ಲಾರು ಹೊಲ್ದಾಗ ಹೋಗಿ ಅಂದ್ರೆ ಗಿಡಕ್ಕೆ ಕಟ್ಟಿ ಅಂದರೆ ಹಗ್ಗ ಕಟ್ಟಿ ಜೋಕಾಲಿ ಆಡ್ತೀರಿ. ಬೇಡ ಸೂಕ್ಷ್ಮತೆಯವ್ರು ಇರ್ತಾರೆ ಕೆಲವು ಮನ್ಯಾಗ, ಹಿಂಗೆ ಬಾಗಿಲು ಸುಳಿಕೆ ಹಿಂಗೆ ಮೆರವಣಿಗೆ ನೋಡೋರು ಇರ್ತಾರಿಲ್ಲ. ಅವ್ರು ಕುಂಬೋರವರಲ್ಲ, ಆರತಿ ಹಿಡಿಯೋರಲ್ಲ, ಏನೂ ಅಲ್ಲ. ಅವರು ಹಿಂಗೆ ಬಾಗಿಲು ಸುಳಿಕೆಗೆ ನೋಡೋರು, ಮತ್ತು ಹಂಗೆ ಮುಚ್ಚೋದು ಅಂಥವ್ರು ಇರ್ತಾರೆ. ಪಾಪ ಮನೆ ಬಿಟ್ಟು ಹೊರಗೆ ಬರ್ಲಾರ್ದು ಕಡೆಗೆ ಮನೆ ಜಂತಿಗರೆ ಜೋಕಾಲಿ ಕಟ್ಟಿ ಆಡ್ತಾರೆ, ಹಗ್ಗ ಕಟ್ಟಿ.
ಈಕಿ ಅಂದ್ಲತ್ತ ಅಟ್ಯಾರು ನಾಯಾಕ ಆಟ ಆಡ್ಲತ್ತ ಹೆಂಗೆ ಹುಲಿ ಮೀಸಿ ಅಂದ್ರೆ ಉದ್ದವ ತಿಳ್ಕೊಂಡು ಮೀಸಿ ಹಿಡ್ಕೊಂಡು ಜೋಕಾಲಿ ಆಡ್ತಿ ಅಂದ್ರೆ ಹುಲಿ ತಿಲ್ಲಾರ್ದು ಬಿಟ್ಟಿತ್ರೆ ಹಾಂ. ಅದಕ್ಕಾಗಿ ಬಸವಣ್ಣವ್ರು ಅಂತಾರೆ, ಕೂಡಲ ಸಂಗನ ಶರಣರ ಜೊತೆ ಒಳಗೆ ಮರೆತು ಸರಸವಾಡಿದರೆ ಸುಣ್ಣದ ಹರಳು ಉಡಿಯಲ್ಲಿ ಕಟ್ಟಿಕೊಂಡು ಮಣುವ ಬಿದ್ದಂತೆ. ಸುಣ್ಣ ತೊಗೊಂಡು ಒಂದು ಅರಿಬ್ಯಾಗ ಹಾಕ್ಕೊಂಡು ಹೊಟ್ಟಿಗೆ ಅಂದ ಕಟ್ಕೊಂಡು ನೀರಾಗಿ ಬಿದ್ದರೆ ಹೆಂಗೆ ಹಾಕದ್ರಿ? ಸುಣ್ಣ ಕುದೀತದಿಲ್ಲ, ಕುದ್ದು ಹೊಟ್ಟಿ ಸುಟ್ಟು ಹೋಗ್ಬಿಡುತ್ತೆ. ಅದಕ್ಕಾಗಿ ಮಹಾತ್ಮರನ್ನ ಕಾಡಿ ನೋಡಬಾರ್ದು, ಮಹಾತ್ಮರನ್ನ ಪೀಡಿಸಿ ನೋಡಬಾರ್ದು, ಮಹಾತ್ಮರಿಗಿಂದ ಕಷ್ಟಗಳನ್ನು ಕೊಡಬಾರ್ದು, ಮಹಾತ್ಮರದಿಂದ ನಿಂದ ಮಾಡಬಾರ್ದು. ಅದಕ್ಕಾಗಿನೇ ಬಸವಣ್ಣವರನ್ನು ಹೇಳಿದ್ರಿ. ಹಂಗೆ ಇಲ್ಲಿ ನೋಡ್ರಿ, ಇಲ್ಲಿ ಅನ್ರಿ ಶರಣ ಬಸಪ್ಪನ ಪರೀಕ್ಷೆ ಮಾಡಕ್ಕೆ ಹೋಗಿ 9 ತಿಂಗಳು ಗರ್ಭಿಣಿ ಆದ, ಗಂಡು ಗರ್ಭಿಣಿ ಆಯ್ತು.